ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನಾವು ಯಾವತ್ತಿಗೂ ಒಕ್ಕರಣೆ ಅಂದ್ರೆ ಓಡಿ ಬರ್ತೀವಿ. ಹೋದ್ರೆ ಜಿಲ್ಲಾ ಪಂಚಾಯತ್ ಎಲ್ಲ ನೋಡಿ ನಮ್ಮ ಕಡೆ ಫೋಟೋ ಬೇಕು. ನಮ್ಮ ಕಡೆ ನಮ್ದು ಅಧಿಕಾರ ಇಲ್ಲ, ಆದ್ರೂ ನಮ್ಮವರಿಗೆ ಸ್ವಲ್ಪ ಶಕ್ತಿ ನಾವು ಧೈರ್ಯ ತಗೊಂಡು ಬಂದೇ ನೋಡು. ಎದುರದ ಅವಶ್ಯಕತೆ ಇಲ್ಲ. ನಾವೇನ್ ಸರ್ಕಾರಕ್ಕೆ ಒತ್ತಾಯ ಮಾಡ್ಬೇಕು, ಒತ್ತಾಯ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ನಾವು. ಆಯ್ತಲ್ಲಪ್ಪ, ಒಕ್ರಾಣಿ ಗ್ರಾಮದಲ್ಲಿ ಮೊನ್ನೆ ನಡೆದ ಘಟನೆ ಕುಮಾರಿ ಅಶ್ವಿನಿಯವರ ಅತ್ಯಾಚಾರ ಮತ್ತು ಕೊಲೆ ಮಾಡಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. 19ನೇ ತಾರೀಕು ಸಾಯಂಕಾಲ ಆದ ಘಟನೆ ಇದು. ನಮಗೆ ಗೊತ್ತಾಗಿರೋದು 20ನೇ ತಾರೀಕು ಬೆಳಿಗ್ಗೆ. ಇವತ್ತ ಈ ಒಂದು ಘಟನೆ ಒಕ್ರಾಣಿ ಗ್ರಾಮದಲ್ಲಿ ಆಗ್ಬಾರ್ದಾಗಿತ್ತು. ಇವತ್ತ ದುರ್ದೈವ, ಇಂಥ ಘಟನೆ ಇವತ್ತು ಒಕ್ರಾಣಿ ಗ್ರಾಮಕ್ಕೆ ಆಗಿ ಒಕ್ರಾಣಿ ಗ್ರಾಮಕ್ಕೆ ಒಂದು ಕೆಟ್ಟ ಹೆಸರು ತರ್ತಕ್ಕಂಥ ಕೆಲಸ ಇವತ್ತ ನಮ್ಮ ಸಿರವಾರ ತಾಲೂಕ ಮಾನ್ವಿ ತಾಲೂಕಿನಲ್ಲಿ ಆಗಿದ್ದು ನಮ್ಮೆಲ್ಲರ ದುರ್ದೈವ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕುಮಾರಿ ಅಶ್ವಿನಿ ಅವರು 19ನೇ ತಾರೀಕು ಸಂಜೆ ಹೊರಗಡೆ ಹೋದಾಗ, ಸಾಯಂಕಾಲ ಹೊರಗಡೆ ಹೋದಾಗ ಈ ಘಟನೆ ನಡೆದಿದ್ದು. ನಮ್ಮ ಅಶ್ವಿನಿಯವರ ಪಾಲಕರು, ತಂದೆ ತಾಯಿಗಳು, ಅವರು ಚಿಕ್ಕಪ್ಪನವರು, ಅವ್ರ ಸಹೋದರರು ಸಿರವಾರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಸಹ ಕೊಡ್ತಕ್ಕಂಥ ಕೆಲಸ ಆಗಿದೆ. ಆದರೆ ಪೊಲೀಸರ ನಿಷ್ಕ್ರಿಯದಿಂದ ಬಹುಶಃ ಅವರು ಯಾವಾಗ ರಾತ್ರಿ ಅವ್ರು ಯಾವಾಗ ಕಂಪ್ಲೇಂಟ್ ಕೊಟ್ಟಿದ್ರು ಅವತ್ತೇ ರಾತ್ರಿ 112 ಆಗಲಿ ಅಥವಾ ಒಂದಿಬ್ಬರು ಪೊಲೀಸರು ಸೈಕಲ್ ಮೋಟರ್ ಮೇಲಿಂದ ಬಂದು ಸ್ವಲ್ಪ ಪರಿಶೀಲನೆ ಮಾಡಿದರೆ ಬಹುಶಃ ಆ ಹುಡುಗಿ ಪ್ರಾಣ ಉಳಿತಿತ್ತೇನೋ ಅಂತೇಳಿ ನಮ್ಮ ಭಾವನೆ. ಆ ನಿಟ್ಟಿನಲ್ಲಿ ಇವತ್ತ ಸನ್ಮಾನ್ಯ ನಮ್ಮ ರಾಯಚೂರಿನ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಘಟನೆಗೆ ಸಂಬಂಧಿಸಿದಂತೆ 4 ಜನ ಪೊಲೀಸ್ ಪೇದೆಗಳನ್ನ ಅಮಾನತು ಮಾಡಿದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಇವತ್ತ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಬರೀ 1 ತಿಂಗಳಲ್ಲಿ 3 ಘಟನೆಗಳು, ಅಮಾನುಷ ಘಟನೆಗಳು ಜರುಗಿದ್ದು ಬಹಳ ಖಂಡನೀಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣ ನಿಷ್ಕ್ರಿಯ ಆಗಿದೆ ಅಂತೇಳಿ ಇದು ಎತ್ತಿ ತೋರಿಸ್ತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ. ಬಹಳ ನೋವಿನ ಸಂಗತಿ. ಇವತ್ತ ಆ ನಿಟ್ಟಿನಲ್ಲಿ ಇವತ್ತ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ, ಸರ್ಕಾರಕ್ಕೆ, ಮಾನ್ವಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕನಾಗಿ ನಾನು ಒತ್ತಾಯ ಮಾಡೋದಿಷ್ಟೇ, ಬರೀ ಪೊಲೀಸ್ ಪದೆಗಳನ್ನ ಅಮಾನತು ಮಾಡೋದಲ್ಲ, ಸಿರವಾರ್ PSI ಅವರನ್ನು ಸಹ ಅಮಾನತು ಮಾಡತಕ್ಕಂಥ ಕೆಲಸ ಆಗ್ಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ನೀವು ನೋಡ್ತಾ ಇದ್ದೀರಿ, ಇವತ್ತು ಡ್ರಗ್ಸ್, ಗಾಂಜಾ ಹೇರಳವಾಗಿ ಇವತ್ತು ಜಿಲ್ಲೆಯಾದ್ಯಂತ ನಿನ್ನಿಲ್ದ ಮೊನ್ನೆ ಸದನದಲ್ಲೇ ನಮ್ಮ ಸಿಂಧನೂರಿನ ವಿಧಾನ ಪರಿಷತ್ತಿನ ಸದಸ್ಯರು, ಆಡಳಿತ ಪಕ್ಷದ ವಿಧಾನ ಪರಿಷತ್ತಿನ ಸದಸ್ಯರೇ ಇವತ್ತು ಏನಪ್ಪ ಅಂದ್ರೆ ಪ್ರಶ್ನೆ ಎತ್ತತಕ್ಕಂಥ ಕೆಲಸ, ಸರ್ಕಾರದ ಗಮನ ಸೆಳಿತಕ್ಕಂಥ ಕೆಲಸ ಇವತ್ತು ಆಗಿದೆ. ಇವತ್ತು ಜಿಲ್ಲೆಯಲ್ಲಿ ಹೇರಳವಾಗಿ ಇವತ್ತು ಗಾಂಜಾ ಮತ್ತು ಡ್ರಗ್ಸ್ ಇವತ್ತ ದೊರಕತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ. ಇದನ್ನ ತಡಿತಕ್ಕಂಥ ಕೆಲಸ ಯಾರು ಮಾಡಬೇಕು? ಪೊಲೀಸ್ ಅಧಿಕಾರಿಗಳು ಮಾಡಬೇಕು. ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ, ಇದನ್ನ ಸರಿಪಡಿಸ್ತಕೊಂಡು ಹೋಗ್ತಕ್ಕಂಥ ಕೆಲಸ ಇವತ್ತು ಸರ್ಕಾರ ಮಾಡ್ಬೇಕಂತೇಳಿ ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ. ಇವತ್ತು ನಿನ್ನೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಅಜಯ್ ಸಿಂಗ್ ಅವರು ಇವತ್ತು ನಾನು ಪತ್ರಿಕೆಯಲ್ಲಿ ನೋಡಿದೆ, ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ, SP ಅವರಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ. ಇದು ಆದಷ್ಟು ಬೇಗನೆ ಕಟ್ಟುನಿಟ್ಟಿನಿಂದ ತನಿಖೆ ಆಗಿ ತಪ್ಪಿತಸ್ಥರು ಯಾರಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕಂತೇಳಿ ಸೂಚನೆ ಕೊಡ್ತಕ್ಕಂಥ ಕೆಲಸ
ನಿರ್ದೇಶನ ಕೊಡ್ತಕ್ಕಂಥ ಕೆಲಸ ಅವ್ರು ಮಾಡಿದ್ದೀವಿ ಅಂತೇಳಿ ಇವತ್ತು ಪತ್ರಿಕೆಯಲ್ಲಿ ನೋಡಿದ್ವಿ. ನಾನು ಈ ಮೂಲಕ ಒತ್ತಾಯ ಮಾಡೋದಿಷ್ಟೇ, ಇವತ್ತು ನೀವು ಸೂಚನೆ ಕೊಟ್ಟರೆ ಆಗೋದಿಲ್ಲ. ಸನ್ಮಾನ್ಯ ಉಸ್ತುವಾರಿ ರಾಯಚೂರು ಉಸ್ತುವಾರಿ ಸಚಿವರೇ ಡಾಕ್ಟರ್ ಅಜಯ್ ಸಿಂಗ್ ಅವರೇ, ಈ ಒಂದು ಒಕ್ರಾಣಿ ಗ್ರಾಮಕ್ಕೆ ಬಂದು ತಾವು ಈ ಒಂದು ಕುಟುಂಬ ಏನಪ್ಪಾ ಅಂದ್ರೆ ಈ ಒಂದು ಕುಟುಂಬದ ಮನೆಗೆ ಭೇಟಿ ಕೊಟ್ಟು ಆ ತಂದೆ ತಾಯಿಗಳಿಗೆ, ಆ ಒಂದು ಪಾಲಕರಿಗೆ ಧೈರ್ಯ ತುಂಬತಕ್ಕಂತ, ಇವತ್ತ ಶಕ್ತಿ ತುಂಬತಕ್ಕಂತ ಕೆಲಸ ನೀವು ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಅದ್ರ ಜೊತೆಗೆ ನಮ್ಮ ಕರ್ನಾಟಕ ಸರ್ಕಾರದ ಗೃಹ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಇವತ್ತು ಅತ್ಯಾಚಾರಕ್ಕೆ ಒಳಗಾಗಿ ಸಾವನ್ನಪ್ಪಿರ್ತಕ್ಕಂಥ ಆ ಹುಡುಗಿ ಕುಮಾರಿ ಅಶ್ವಿನಿ ಛಲವಾದಿ ಸಮಾಜಕ್ಕೆ ಸೇರಿದಂತ ಒಬ್ಬ ಮಹಿಳೆ, ಒಬ್ಬ ವಿದ್ಯಾರ್ಥಿನಿ, ಇವತ್ತು ಪದವೀಧರ ವಿದ್ಯಾರ್ಥಿನಿ. ಇವತ್ತು ಇಂಥ ಅಮಾನುಷ್ಯ ಘಟನೆ ನಮ್ಮ ಕ್ಷೇತ್ರದಲ್ಲಿ ನಡೆದಿದೆ, ಇವತ್ತ ರಾಜ್ಯದಲ್ಲಿ ನಡೆದಿದೆ, ಜಿಲ್ಲೆಯಲ್ಲಿ ನಡೆದಿದೆ. ತಲೆ ತಗ್ಗಿಸ್ತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಸನ್ಮಾನ್ಯ ಗೃಹ ಸಚಿವರಿಗೂ ಸಹ ನಾನು ಈ ಭಾಗದ ಮಾಜಿ ಶಾಸಕನಾಗಿ ಸರ್ಕಾರಕ್ಕೆ ಮತ್ತು ಗೃಹ ಸಚಿವರಿಗೆ ಒತ್ತಾಯ ಮಾಡ್ತೀನಿ. ಗೃಹ ಸಚಿವರೇ, ನೀವು ಸಹ ಆದಷ್ಟು ಬೇಗನೆ ಈ ಒಂದು ಒಕ್ರಾಣೆ ಗ್ರಾಮಕ್ಕೆ ಬಂದು ಇವತ್ತು ಆ ಕುಟುಂಬ ತಂದೆ ತಾಯಿಗಳಿಗೆ, ಆ ಕುಟುಂಬಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸ, ಧೈರ್ಯ ತುಂಬತಕ್ಕಂಥ ಕೆಲಸ ನೀವು ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ. ಏನೋ ಅತ್ಯಾಚಾರವಾಗಿ ಇವತ್ತ ಸಾವನ್ನಪ್ಪಿರತಕ್ಕಂಥ ವಿದ್ಯಾರ್ಥಿನಿ ಕುಟುಂಬಕ್ಕೆ ಜಿಲ್ಲಾಡಳಿತ ಸರ್ಕಾರದಿಂದ ಏನು ಸೌಲಭ್ಯಗಳು ಸಿಗಬೇಕಾಗಿದೆ, ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಏನು ಎಮ್ಮಗ ಕಾನೂನು ಪ್ರಕಾರ ಆ ಕುಟುಂಬಕ್ಕೆ 5 ಎಕರೆ ಜಮೀನು ಸಹ ಸಿಗ್ತಕ್ಕಂಥ ಕೆಲಸ ಆಗ್ತದೆ. ಇವತ್ತ ಬರೀ ಅಷ್ಟು ನೀವು ಏನೋ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಇವತ್ತ ಸಮಾಜ ಕಲ್ಯಾಣ ಇಲಾಖೆಯಿಂದ ಏನು ಇವತ್ತು ಸೌಲಭ್ಯನ ಕೊಡ್ತೀರಿ, ನೀವು ಪರಿಹಾರ ಕೊಡ್ತೀರಿ, ಅದು ಸಾಲದಿಲ್ಲ. ಅಮ್ಮ ಪದವೀಧರ ವಿದ್ಯಾರ್ಥಿ, ಬಹಳ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ವಿದ್ಯಾರ್ಥಿನಿ. ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರಕ್ಕೆ ಇವತ್ತು ಒತ್ತಾಯ ಮಾಡೋದೇನಂದ್ರೆ 50 ಲಕ್ಷ ರೂಪಾಯಿಗಳ ಪರಿಹಾರವನ್ನ ಘೋಷಿಸ್ತಕ್ಕಂಥ ಕೆಲಸ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಸರ್ಕಾರಿ ನೌಕರು ಸಹ ಆ ಕುಟುಂಬಕ್ಕೆ ಕೊಡ್ತಕ್ಕಂಥ ಕೆಲಸ ಆಗ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಒಂದೇ ತಿಂಗಳ ಅವ್ರು ಬಹಳ ಆಡಳಿತನೇ ನಿಷ್ಕ್ರಿಯ. ನೋಡೋಣ ಯಾರು ಏನ್ ಮಾಡ್ತಾರ, ಸುಮ್ಮನೆ ನೋಡೋದನ್ನ ಇದ್ದಿಲ್ಲ. ಯಾಕಂದ್ರೆ ಸರ್ ಈಗ ನಮ್ಗೆ ತಂದೆ ಇದ್ದಂಗ ಸರ್, ಅವ್ರ ಮುಖಾಂತರ ನ್ಯಾಯ ಸಿಗೋದು ಸರ್. ನಾವು ಯಾವತ್ತಿಗೂ ನಿಮ್ ಪರವಾಗಿರ್ತೀವಿ. ಆಶೀರ್ವಾದ ಇಲ್ಲ ಸರ್. ಈಗ ಹೋಮ್ ಮಿನಿಸ್ಟರ್ ಯಾರಿದಾರ? ನಿಮ್ಮವರೇ ಇದಾರ? ಗೃಹ ಮಂತ್ರಿ ಅವ್ರ ಮುಖಾಂತರ ಪ್ರಿಯಾಂಕ ಖರ್ಗೆ ಅವರು ಇದಾರ. ಬರೀ ಸ್ಟ್ರಿಕ್ಟ್ ಮತ್ತೆ ಇನ್ನ ಶಿಫ್ಟ್ ಮಾಡ್ಬೇಕು ಸರ್ ಕೇಸ್ ಅಂತ. ಯಾಕಂದ್ರೆ ನಮ್ಗೆ ಇದು ಕುಗ್ಗಬಾರ್ದು ಸರ್ ಈ ಕೇಸ್ ಅಂತ. ಈ ತರ ಮಾಡ್ಬೇಕು ಸರ್. ನಮ್ಗ ಯಾರು ಮನೆ ಎಲ್ಲ ಮಾಡ್ಬೇಕು, ಅದು ತಿಪ್ಪಿಗೆ ಸೋಲ್ಬೇಕು ಸರ್. ನಾವು ಯಾರು ಒಂದು ತುತ್ತು ಅನ್ನ ತಿನ್ಬೇಕಂದ್ರೆ ಸರ್ ನಮ್ಗೆ ಆಗ್ತಾ ಇಲ್ಲ. ಯಾರೆಲ್ಲ ತಂದು ಕೊಡ್ತಾರ, ನಾವು ಮಾಡ್ಕೊಂತೀವಿ ಸರ್. ತಂದು ಕೊಡ್ತಾರ, ಅವು ಸುಮ್ಮನೆ ಚಲ್ಬಾರ್ದು, ಸುಮ್ಮನೆ ಇಲ್ಲ. ಈ ದನದ ಕೃತ್ಯ ಇಲ್ಲ ಸರ್. ದನಗಳಿಗೇನ ಸರ್, ಒಂದು ನಾಯಿಗಳಿಗೇನ ಒಂದು ವ್ಯಾಲ್ಯೂ ಇರ್ತಾರೆ. ನಮ್ಮ ಮಗಳು ನಾಯಿಗಿಂತ ಕಡಿಮೆ ಮಾಡಿಬಿಟ್ರ ಸರ್. ಅವ್ ನಾಯಿನ ಸ್ವಲ್ಪ ಮಾನವತೆಯಿಂದ ಮಾಡ್ತಾವ, ಅವ್ ಮಾನವ ಸಿಗಲಿಲ್ಲ ಸರ್. ಮನುಷ್ಯನ ಅಷ್ಟು ಘೋರವಾಗಿ ಮಾಡ್ಯಾರ ಸರ್. ಹೋಗಿ ಚೆಕ್ ಮಾಡಿದ್ವಿ ಸರ್. ಮೊಬೈಲ್ ಎಲ್ಲ ಚೆಕ್ ಮಾಡಿದ್ರೆ ಏನ್ ಕಾಣಿಸ್ಲಿಲ್ಲ, ಮಾತಲ್ಲ ಸಬ್ಜೆಕ್ಟ್ ಏನಿಲ್ಲ. ಮತ್ತೆ 12ವರೆಗೂ ಅಂತಂಡು ಹೋದ್ನೆ, 1ವರೆಗೂ ಅಂತಂಡು ಹೋಗಿ ಅದು ಯಾರು ಕಾಣಲ್ಲ. ಮತ್ತೆ ಸರ್ಕಲಲ್ಲಿ ಇಟ್ಟು ಹೋಗ್ತೀನಿ ಅಂತ ಒಂದು ಲೈಟ್ ಆಫ್ ಮಾಡಿ ಗಾಡಿ ಹಾಕೊಂಡು ಇಂತ ಏನೋ ಬಾಯಿ ಮುಂದೆ ಬಂದು ಬಾಯಲ್ಲಿ ಚೆಕ್ ಮಾಡ್ಬೇಕಂತ ಅನುಮಾನ ಇತ್ತು. ಅಷ್ಟು ಧೈರ್ಯ ಬರಲಿಲ್ಲ. ಅಲ್ಲಿ ಸ್ವಲ್ಪ ಹೊರಗಡೆ ಬಂದ್ಬಿಟ್ಟು ಯಾವಾಗ ಬೆಳಗ್ಗೆ ನೋಡ್ರಿ ಮತ್ತೆ ಸಂಜೆನೆ ಹೋಗಿ ಊರಿಂದ ಶಾಲೆಗಳಲ್ಲಿ ಅಲ್ಲಿ ನಮ್ಮ ಹುಡುಗಿದು ಪ್ಯಾಂಟು ದೌರ್ನಿ ಒಂದಲ್ಲಿ ಅಲ್ಲೇ ಆಗಿಬಿಟ್ಟ. ಅಲ್ಲೇ ಹುಡುಗಿನ ಅಲ್ಲೇ ಪ್ಯಾಂಟ್ ಎಲ್ಲ ಬಿಚ್ಚಿ ಎಲ್ಲ ಇದು ಮಾಡಿಕೊಂಡು ಎಲ್ಲ ಹಂಗವನ್ನು ಮಾಡಿ ಯಾವ ಮೋಸ ಬಂದಾಗ ಆಯ್ತು ಬಾಯಿ
ಮಕ್ಕಳು ಬಾಯಿಗೆ ಏನಾದ್ರು ಇದು ಕಟ್ಟಿದ್ರ ಇದೆಲ್ಲ ಇದೆಲ್ಲ ಬಟ್ಟೆ ಗಿಟ್ಟೆ ಕಟ್ಟಿದ್ರ ಏನ್ ಕಟ್ಟಿದ್ದಿಲ್ಲ ಅಂದ್ರೆ ಒಳ್ಳೆನೇ ಇದಾಗಿದೆ. ತುಂಬಾ ಪಾಡ. ಏನ್ ಕೈ ಕಟ್ಟಿಲ್ಲ ಏನ್ ಕಟ್ಟಿಲ್ಲ ಎಲ್ಲ ಕಾಲು ಕೈ ಏನ್ ಕಟ್ಟಿಲ್ಲ ಸರ್ ಎಲ್ಲ ಸರ್ ಬಾಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ಸರ್ ತಂದು ಹಾಕಿದ್ರು ಸರ್ ಅವ್ರು ಏನ್ ಬೇಕು ಸರ್ ಅದಕ್ಕೆ ಎಲ್ಲ ಮಾಡ್ಕೊಂಡು ಹುಡುಗಿನ ತಂದು ಎಸ್ತೋಗ್ಯಾರ ಕಸದ ತರ ಮಾಡ್ಯಾರ ಸರ್ ಹುಡುಗಿ ಯಾವ ಹೆಣ್ಮಕ್ಳಿಗೆ ಇಂತ ಆಗ್ಬಾರ್ದು ಸರ್ ಯಾರು ಮೇನ್ ಎವಿಡೆನ್ಸ್ ಯಾರು ಬಂದಿದ್ದಾರೆ ಯಾರು ಸಾಂಗ್ ಮನೆಗೇನೆಲ್ಲ ತೋರಿಸಿ ಅವನೇ ಹಿಡ್ಕೊಂಡ್ಬಂದ್ರು ಸಾಕು ಎಲ್ಲರೂ ಎಲ್ಲ ಸಾಹಿತ್ಯ ಇದ್ದಾರೆ ಸರ್ ಅವ್ನು ಹಿಡ್ಕೊಂಡು ಪರಿಚಯ ಮಾಡ್ಕೊಂಡು ಹೋದ್ರು ಸರ್ ರಾತ್ರಿ ಇಲ್ಲ ಸರ್ ಇವಾಗ ಎಷ್ಟು ಒಂದು 10 ನಿಮಿಷ ಪರಿಚಯ ಮಾಡ್ಕೊಂಡು ಅವ್ನು ಕರ್ಕೊಂಡು ಹೋದ್ರು ಸರ್ ಅವ್ರ ಮುಖ ತೋರ್ಸಂಗಿಲ್ಲ ಅಷ್ಟೇ ತೋರಿಸಿದ್ರು ಮತ್ತೆ ಹಾಕೊಂಡು ಹೋಗ್ಬಿಟ್ರು ಸರ್ ಯಾರು ಸ್ವಾಮಿ? ಸಾಲಿ ಪತ್ತಯ್ಯ ಮಗ ಅಂತ ಅಂದ್ರು ಸರ್. ಅವ್ರು ನೋಡಿಲ್ಲ ಸರ್ ಯಾರೋ ಜನಗಳು ಜಾಸ್ತಿ ಅವ್ರಿಂದ ಏನಿಲ್ಲ ಅವ್ರು ಸಾಲಲ್ಲ ಸರ್ ಇವರಿಂದ ಗ್ಯಾಂಗ್ ಅನ್ನ ಅಂತ ಹೇಳ್ಯಾರ ಅವ್ರು ಸುಪಾರಿ ಕೊಟ್ಟಾನ ಇವ್ರೆಲ್ಲರಿಗೆ ಗುಂಡೆ ಸುಪಾರಿ ಕೊಟ್ಟಾನ. ಮತ್ತೆ ನಮ್ಮ ಜನಕ್ಕೆ ನಾವು 6 ಜನ ಪುರೋ ಕಲ್ತದ ನಾವು ಏನ್ ಮಾಡ್ತೀವಿ 6 ಜಾತಿ ಕಲ್ತದ ಈ ಜಾತಿ ಸೇರಿಸ್ಬೇಕಂದ್ರೆ ಇವ್ರು ಮೇನ್ ಅದು ಮೇನು ಯಾರು ಸಿಗ್ತ ಅಂದ್ರೆ ಗುಂಡೆ ಮೇನ್ ಕಾರಣ ಸರ್ ಇವ್ರು ಗುಂಡೆಯಿಂದ ಸುಟ್ಟಿದ್ದಾರೆ ಯಾರಿದ್ದಾರೆ ಅಂತ ಕೇಳಿದ್ರೆ ಅವ್ನು ಹಿಡ್ಕೊಂಡ್ರೆ ಸಿಕ್ತದೆ ಅಂತ ನಾವು ಕಂಪ್ಲೇಂಟ್ ಕೊಟ್ಟಿವಿ ಸರ್ ನಾವು ಮೇನ್ ಎವಿಡೆನ್ಸ್ ಅವನು ಬರಬಾರ್ದು ಅಂತ ಅಡ್ಡಡ್ಡಿ ಹೆಣ್ಮಕ್ಳಿಗೆ ಅಡ್ಡಿ ಪಡಿಸಿದನು ಅವ್ನು ಗುಂಡೆ ಸರ್ ಆ ಗುಂಡೆ ಹಿಡ್ಕೊಂಡ್ರೆ ಮತ್ತೆ ಎವಿಡೆನ್ಸ್ ಸಿಕ್ತ ಅಂತ 3 ದಿನ 4 ದಿನ ತಗೊಂಡಿರೋದು ಈಗ ಮೇನು ಗುಂಡೆ ಕಾರಣ ಸಿಕ್ಕಿದ್ರೆ ಕಾರಣಕ್ಕಿಂತ ಇವೆಲ್ಲ ಸಿಕ್ಕ ಸರ್ ನಾವು ಮೇನ್ ಗುಂಡೆ ಇವರೆಲ್ಲ ತಿನ್ಸಿ ಮೀಸಿ ಚಟ್ ಏನೇನೋ ಕೊಡ್ಸಂಗ ಅವ್ನು ತಿಂಡಿ ಬಾಯಿ ಚಟ್ಟಿಗೆ ಇವರೆಲ್ಲರೂ ಮಜಾ ಮಾಡ್ಕೊಂಡ್ರ ಸರ್ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.